35ನೇ ವರ್ಷದ ಆಲ್ ಇಂಡಿಯಾ ರಾಜೀವ್ ಜ್ಯೋತಿ ಯಾತ್ರೆಗೆ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಚಾಲನೆ ನೀಡಿದರು. ರಾಜ್ಯ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಎಂ. ರೇವಣ್ಣ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್, ಕಾರ್ಮಿಕ ವಿಭಾಗ ಅಧ್ಯಕ್ಷರಾದ ಪುಟ್ಟಸ್ವಾಮಿಗೌಡ್ರು, ಯುಖ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್, ಕಾಂಗ್ರೆಸ್ ಮುಖಂಡರು ಬೈಯಪ್ಪನಹಳ್ಳಿ ರಮೇಶ್ ರವರು, ಕಾರ್ಮಿಕ ವಿಭಾಗ ಕಾರ್ಯದರ್ಶಿ ಯೋಗಾನಂದ, ಆಲ್ ಇಂಡಿಯಾ ರಾಜೀವ್ ಜ್ಯೋತಿ ಯಾತ್ರೆಯ ಅಧ್ಯಕ್ಷರಾದ ಆರ್ ದೊರೈವೇಲು ಹಾಗೂ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಜಾಕೀರ್ ಹುಸೇನ್ ಮತ್ತು ಮಹಿಳೆಯರು, ಕಾಂಗ್ರೆಸ್ ಕಾರ್ಯಕರ್ತರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 35ನೇ ವರ್ಷದ ರಾಜೀವ್ ಜ್ಯೋತಿ ಯಾತ್ರೆ ಬೆಂಗಳೂರಿನಿಂದ ಶ್ರೀಪೆರುಂಬುದೂರ್ ಸಾಗಲಿದೆ. 5 ವರ್ಷದಿಂದಲೂ ಕೂಡ ರಾಜೀವ್ ಗಾಂಧಿಯ ಜ್ಯೋತಿಯನ್ನು ಸನ್ಮಾನ್ಯ ಎಸ್ ಪ್ರಕಾಶಂ ಅವರು ಪ್ರಾರಂಭ ಮಾಡಿದರು. ಇದರ ಉದ್ದೇಶ ದೇಶದಲ್ಲಿ ಭಯೋತ್ಪಾದನೆ ನಿಲ್ಲಬೇಕು, ಉಗ್ರಗಾಮಿಗಳನ್ನ ಸದೆ ಬಡಿಬೇಕು, ಶಾಂತಿ ನೆಮ್ಮದಿಯಿಂದ ದೇಶ ಇರಬೇಕು ಅಂತೇಳಿ ಒಂದು ಸಂದೇಶವನ್ನು ಹೊತ್ತು ಇಡೀ ದೇಶಾದ್ಯಂತ ಜ್ಯೋತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಕಾಶಂ ಅವರ ನಂತರ ಸನ್ಮಾನ್ಯ ದೊರೈ ಮತ್ತು ಅವರ ತಂಡ ತಗೊಂಡು ಹೋಗ್ತಾ ಇದೆ. ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯದ ಸುಮಾರು 14 ಜಿಲ್ಲೆಗಳನ್ನು ಪ್ರವಾಸ ಮಾಡಿ 21ನೇ ತಾರೀಕು ಶ್ರೀಪೆರುಂಬೂರು ಮದ್ರಾಸ್ನಲ್ಲಿ ಈ ಜ್ಯೋತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕೆಪಿಸಿಸಿ ಕಾರ್ಮಿಕ ವಿಭಾಗ ಮತ್ತು INTUCಯ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರು ಮತ್ತು ಇದರ ನೇತೃತ್ವ ವಹಿಸ್ತಕ್ಕಂಥ ದೊರೈ ಮತ್ತು ಅವರ ತಂಡ ಯಶಸ್ವಿಯಾಗಿ ನಡೆಸ್ತಾ ಇದೆ. ಸೊ ಈ ಜ್ಯೋತಿಯ ಉದ್ದೇಶ ರಾಜೀವ್ ಗಾಂಧಿ ಆತ್ಮಕ್ಕೆ ಒಂದು ಶಾಂತಿಯನ್ನು ಸಿಗಬೇಕು, ರಾಜೀವ್ ಗಾಂಧಿಯ ಉದ್ದೇಶಗಳನ್ನು ಈಡೇರಿಸಬೇಕು, ರಾಜೀವ್ ಗಾಂಧಿಯವರ ಆಶಯಗಳನ್ನು ನೆರವೇರಿಸಬೇಕು ಅನ್ನೋ ಮೂಲ ಉದ್ದೇಶ ಇರೋದ್ರಿಂದ ನಾವೆಲ್ಲರೂ ಸೇರಿ ಈ ದೇಶಕ್ಕೆ, ಈ ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂದೇಶವನ್ನು ತಗೊಂಡು ಹೊತ್ತು ಹೋಗೋದ್ರ ಮುಖಾಂತರ ಒಂದು ಈಗಿನ ಯುವ ಪೀಳಿಗೆಗೆ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಇವತ್ತು ನಮ್ಮ ನೆಚ್ಚಿನ ನಾಯಕರು DK ಶಿವಕುಮಾರ್ ಅವರ ಹುಟ್ಟುಹಬ್ಬನೂ ಕೂಡ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು. ಅವರ ಬೇರೆ ಕಾರ್ಯಕ್ರಮದ ನಿಮಿತ್ತ ಭಾಗವಹಿಸ್ತಾ ಇದ್ದರೂ ಕೂಡ ಮಾನಸಿಕವಾಗಿ ನಮ್ಮ ಜ್ಯೋತಿಯ ತಗೊಳ್ಳೋದ್ರ ಜೊತೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಜನ್ಮದಿನದ ಶುಭಾಶಯವನ್ನು ಹೇಳಿ ಭಗವಂತ ಅವರಿಗೆ ಆರೋಗ್ಯ, ನೆಮ್ಮದಿ, ಶಾಂತಿ ಮತ್ತು ಅಧಿಕಾರವನ್ನು ಸಿಗಲಿ ಅಂತೇಳಿ KPCC ಕಾರ್ಮಿಕರ ವಿಭಾಗದ ವತಿಯಿಂದ ಮತ್ತು INTUC ವತಿಯಿಂದ ರಾಜೀವ್ ಜ್ಯೋತಿ ಸದ್ಭಾವನೆ ಯಾತ್ರೆ ವತಿಯಿಂದ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೇನೆ. ಇವತ್ತು ನಮ್ಮ ರಾಜೀವ್ ಜ್ಯೋತಿ ಯಾತ್ರೆನ 35ನೇ ವರ್ಷದ ಯಾತ್ರೆನ ನಮ್ಮ ದೊರೆಯವರ ನೇತೃತ್ವದಲ್ಲಿ ನಡೀತಾ ಇದೆ. ಇದನ್ನು ಸ್ಥಾಪಿಸಿದಂಥ ಶ್ರೀಮಾನ್ ಪ್ರಕಾಶಂ ಅವರು 35 ವರ್ಷದ ಹಿಂದುಗಡೆ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಪಾಪ ಅವರ ಅಗಲಿಕೆಯಿಂದ ಇದು ಎಲ್ಲಿ ತೆರವಾಗ್ತದೋ ನಿಲ್ಲುತ್ತೋ ಅಂದ್ಕೊಂಡಿದ್ವಿ. ಆದರೆ ದೊರೆಯನ್ ಮತ್ತು ಅವರ ತಂಡದವರು ಇದನ್ನು ಯಶಸ್ವಿಯಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ KPCC ವತಿಯಿಂದ, INTUC ವತಿಯಿಂದ ಮತ್ತು ಲೇಬರ್ ಸೆಲ್ ವತಿಯಿಂದ ನಾವೆಲ್ಲ ಥರದ ಸಹಕಾರ ಅವ್ರಿಗೆ ನೀಡಿದ್ದೀವಿ. ಹಾಗಾಗಿ ಈ ಜ್ಯೋತಿ ಯಶಸ್ವಿಯಾಗಲಿ ಮತ್ತು ಯಾವುದೇ ರೀತಿ ತೊಂದರೆಗಳಿಲ್ಲದೆ ನಡೀಬೇಕು ಅಂಥೇಳಿ ನಾವು ಅವ್ರಿಗೆ ಆಶಿಸ್ತಾ ಇದ್ದೀವಿ. ಮತ್ತು ನಮ್ಮ INTUC ವತಿಯಿಂದ ಈ ದಿನ ನಮ್ಮ DK ಸಾಹೇಬರು KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಜನ್ಮದಿನ ಇದೆ. ಆ ಜನ್ಮದಿನದಂದು ನಾವು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತು ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಅವ್ರಿಗೆ ಮುಂದಿನ ಅವರ ಕನಸು ಏನಿದೆ ಈಡೇರಲಿ ಅಂತೇಳಿ ನಾವು ಅವ್ರಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಎಲ್ಲರೂ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ KPCCಯಲ್ಲಿ ಜ್ಯೋತಿ ಯಾತ್ರೆಯನ್ನು ನಮ್ಮ GC ಚಂದ್ರಶೇಖರ್ ಅವರು, HM ರೇವಣ್ಣ ಅವರು, ಸಲೀಂ ಅಹಮದ್ ಅವರು ಉದ್ಘಾಟನೆ ಮಾಡಿ ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ. ನಾವು ಇಲ್ಲಿಂದ ಹಾಸನ ಹೋಗ್ತೀವಿ, ಹಾಸನಿಂದ ಚಾಮರಾಜನಗರ ಹೋಗ್ತೀವಿ, ಚಾಮರಾಜನಗರದಿಂದ ಕೊಯಂಬತ್ತೂರಿಂದ ಸೇಲಂ, ಭವಾನಿ ಮತ್ತು ಶ್ರೀಪೆರುಂಬುದೂರು ಹೋಗ್ತೀವಿ. ಪಾಂಡಿಚೇರಿ ಹೋಗಿ ಶ್ರೀಪೆರುಂಬುದೂರು ಹೋಗ್ತೀವಿ. ಶ್ರೀಪೆರುಂಬುದೂರಲ್ಲಿ ಈ ಜ್ಯೋತಿಯನ್ನು ಇಟ್ಟು ಪ್ರೇಯರ್ ಮಾಡ್ತೀವಿ. ಏನಂದರೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಇಟ್ಟು ಅಲ್ಲಿ ಜ್ಯೋತಿನ ಇಟ್ಟು ಪ್ರೇಯರ್ ಮಾಡಿ ಉಗ್ರಗಾಮಿಗಳು ಇರಬಾರ್ದು, ದೇಶದಲ್ಲಿ ಶಾಂತಿ ಇರಬೇಕು ಅಂತ ಹೇಳಿ ಈ ಜ್ಯೋತಿಯನ್ನು ಮಾಡ್ತಾ ಬರ್ತಾರೆ.